ಎಸ್ ಸರ್. ಹಾಂ ಹಾಯ್ ಸರ್. ಸೊ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅನ್ನೋಣ ಅನ್ಕೊಂಡೆ, ಬಟ್ ಇವ್ರಿಗೆ ಬೇಡ ಅಂತ ಅದಕ್ಕೆ ನಾನು ಹ್ಯಾಪಿ ಬರ್ಡೇ ಅಂತ ಹೇಳ್ತೀನಿ. ಒಂದು ಹೇರ್ ಸ್ಟೈಲ್ ಚೆನ್ನಾಗಿದೆ. ಆ್ಯಂಡ್ ನನ್ನ ಕ್ವಶನ್ ಏನು ಅಂತಂದರೆ, ನೀವು ಒಂದು ಪೋಸ್ಟ್ ಹಾಕಿದ್ರಿ, ಅಮ್ಮ ಇಲ್ಲದ ವರ್ಷ ಅಂತ ಪೋಸ್ಟ್ ಹಾಕಿದ್ರಿ. ಸೊ ಅಮ್ಮ ಆವಾಗ ಆ ಟೈಮಲ್ಲಿ ಕಳೆದ ಒಂದಷ್ಟು ವರ್ಷಗಳಿಂದ ಆ ಒಂದು ಹುಟ್ಟುಹಬ್ಬದ ದಿನ ಅಮ್ಮನ ಜೊತೆ ಸೆಲೆಬ್ರೇಷನ್ ಯಾವ ರೀತಿಯಾಗಿ ಇತ್ತು? ಹೇಗೆ ಹೇಳಲಿ ನನಗೆ ಕಷ್ಟ ಆಗುತ್ತೆ ಸರ್. ಅದು ನಾನು ಆದಷ್ಟು ಆ ಮನೆಯಲ್ಲಿ ನಾನು ಟೆರೆಸ್ ಬಿಟ್ಟು ಇಳಿತಾನೆ ಅಲ್ಲ ಕೆಳಗಡೆ. ಆ ನನ್ನ ಒಟ್ಟಿಗೆ ಇರೋರಿಗೆ, ನನ್ನ ಇಲ್ಲಿರೋ ಕೆಲವು ಸ್ನೇಹಿತರಿಗೆ ಮಾತ್ರ ಗೊತ್ತು, ನನಗೆ ಕೆಳಗೆ ಇಳಿಯೋಕೆ ಆಗ್ತಾ ಇಲ್ಲ ಅಲ್ಲಿ. ಆ ಖಾಲಿ ಮನೆ, ಖಾಲಿ ಕುರ್ಚಿ, ಅದು ಎಲ್ಲರ ಜೀವನದಲ್ಲಿ ನಡೆಯೋದೇ ಸರ್ ಇದು. ನನ್ನ ಜೀವನ ಮಾತ್ರ ಅಂತಲ್ಲ, ಎಲ್ಲರ ಜೀವನದಲ್ಲೂ ನಡೆಯುತ್ತೆ. ಎಲ್ಲರಿಗೂ ಆಗುವಂಥ ನೋವೇ ಇದು. ನನಗೆ ಹೊಸದು. ನಾನು ಬೇರೆಯವ್ರದ್ದೆಲ್ಲ ಕೇಳಿದ್ದೆ, ನನಗೆ ಹೊಸದಲ್ಲ. ನನಗೇನಾಗಿದೆ, ಇವತ್ತು ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ನಾರ್ಮಲ್ ಅದು, ಬೆಳಗ್ಗೆ ಎದ್ದೇಳಿದ ತಕ್ಷಣ ಫಸ್ಟು ನಾನು ಯಾವತ್ತೂ ಅವ್ರ ಕಾಲಿಗೆ ಬೀಳಿದೆ, ಅಪ್ಪ ಅಮ್ಮನ ಕಾಲಿಗೆ ಬೀಳಿದೆ, ಮನೆಯಿಂದ ಹೊರಗೆ ಹೋದವನಲ್ಲ. ಹುಟ್ಟು ಹಬ್ಬದ ದಿನ ಫಸ್ಟು ಅವ್ರ ಕಾಲಿಗೆ ಬಿದ್ದು ಏನೋ ಇರುತ್ತಲ್ಲ ಸರ್, ಅದು ಏನಾಗುತ್ತೆ, ಅದು ತುಂಬ ಕಷ್ಟ ಆಗ್ತದೆ ಅಷ್ಟೇ ಬೇರೆ ಸರ್. ಅದಕ್ಕೆ ನಾನು ಎಲ್ಲ ಅಭಿಮಾನಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಮನೆ ಹತ್ರ ಬೇಡ ಅಂತ. ಹಾಗಂತ ಅಭಿಮಾನಿಗಳ ಮೇಲೆ ಅಥವಾ ನನ್ನ ಸ್ನೇಹಿತರ ಮೇಲೆ ನನಗೆ ಕಮ್ಮಿ ಪ್ರೀತಿ ಇದೆ ಅಂತಲ್ಲ, ಆ ಮನೆ ಹತ್ರ ಗಲಾಟೆ ಬೇಡ. ಅದೊಂದು ಸಂಪ್ರದಾಯ ಅಂತಲೂ ಹೇಳ್ತಾರೆ, ಮನೆ ಹತ್ರ ಸದ್ದಿರಬಾರ್ದು, ಶಬ್ದಗಳು ಮಾಡಬಾರ್ದು, ಒಂದು ವರ್ಷ ಆಗೋ ತನಕ ಅಂತ ಹೇಳ್ತಾರೆ. ಆ ಪದ್ಧತಿನೂ ನಾನು ಫಾಲೋ ಮಾಡಬೇಕು. ಈ ಕಡೆ ಇವ್ರುಗಳ ಮನಸ್ಸಿಗೂ ನೋವಾಗಿದ್ದಂಗೆ ನೋಡ್ಕೊಬೇಕು. ಇವತ್ತು ಬೆಳಗ್ಗೆ ಬಂದು ನಾನೇನು ಪತ್ರ ಬರೆದಿರ್ಬೋದು, ಬಟ್ ಏನು ಮಾಡ್ತೀರ ಹೇಳಿ, ಪ್ರೀತಿ ತಡೆಯೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ ಬಂದು ಎಲ್ಲ ಕೂಗ್ತಾಯಿದ್ರು ಮನೆ ಹತ್ರ. ಇಲ್ಲಿ ಯಾರು ನಮ್ಮ ಹುಡುಗರು ಹೋಗ್ಬಿಟ್ಟು ಅಕಸ್ಮಾತ್ ಕೂಗಬೇಡಿ ಅಂತ ಹೇಳೋಕ್ಕೆ ಹೋದರೆ, ಅದು ಹೊರಟಾಗೆ ಬಂದಂಥ ವರ್ತನೆ ಹಾಗೆ ಅದೊಂದು ವಿಡಿಯೋ ಆಗಿ ಪ್ರೊಜೆಕ್ಟ್ ಆಗುತ್ತೆ, ಅಲ್ಲೂ ಪ್ರಾಬ್ಲಮ್ ಆಗುತ್ತೆ. ವಿ ಡೋಂಟ್ ನೋ ವಾಟ್ ಟು ಡೂ, ಬಟ್ ವಿ ಆರ್ ಮ್ಯಾನೇಜಿಂಗ್ ಸರ್. ವಿ ಆರ್ ಮ್ಯಾನೇಜಿಂಗ್. ಲಾಸ್ಟ್ ಟೈಮ್ ಅವ್ರು ಹೇಳಿದ್ದು ತುಂಬ ವೈರಲ್ ಆಗಿತ್ತು. ಅವತ್ತು ನನ್ನ ಬರ್ಡೇ ಸರ್, ಸೊ ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀವಿ, ಟ್ರೀಟ್ ಕೇಳ್ಬಿಡಿ ಹೋಗಿ ಅಂತ. ಸೊ ಈ ಸಲಿನೂ ಅದೇ ಥರ ಹೇಳಿದ ಅಂತ ನನಗೆ ಕೇಳ್ತೀನಿ. ಏನಾಗ್ತದೆ 25th ನಿಮ್ಮ ಬರ್ಡೇ, ನೀವು ಹುಟ್ಟಿದಿನ ಅವತ್ತು? ವಾವ್. ಲಾಸ್ಟ್ ಟೈಮ್ ಇದನ್ನೇ ಹೇಳ್ತಾ ತುಂಬ ವೈರಲ್ ಆಗಿತ್ತು ಆ ವಿಡಿಯೋ ಹಾಕೊಂಡಿತ್ತು. ಸೊ ಈ ಸತಿ ಎಲ್ಲಿ ನಿಮ್ಮ ಪಾರ್ಟಿಯಲ್ಲಿ ಹೇಳಿ ಬರೋಣ, ಇಲ್ಲ ಬಂದು ಪಾರ್ಟಿ ಕೊಡಿ. ಶಾರದವ್ರನ್ನ ಕರೆಯಕ್ಕೆ ಮರಿಬೇಡಿ. ಅದಕ್ಕೆ ಈ ಸೈಡು ಅದೇ ಟ್ರೀಟ್ ಹೇಳಿದ ವಾಪಸ್ ಒಂದು ಫ್ರೆಂಡ್ಸಿಗೆ ಹೇಳಿ ಸರ್, ಖಂಡಿತ ಕೇಳಿ, ಒಳ್ಳೆಯದು, ಕನ್ಫರ್ಮ್. ಸರ್, ಈಗ ಅಮ್ಮನ ಬಗ್ಗೆ ಮಾತಾಡಿ ನಿಮ್ಮನ್ನ ಭಾವುಕರಾಗಿ ಮಾಡ್ತೀವಿ ಅಂತ ಅನ್ಸುತ್ತೆ. ಆದರೂ ಕೂಡ ಒಂದು ಕ್ವಶನ್ನು, ಅವತ್ತು ಮಾತಾಡ್ತಾ ಹೇಳ್ತಾ ಇದ್ರಿ ನೀವು, ಅಮ್ಮ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಒಂದಷ್ಟು ಮನೆಗಳಿಗೆ ರೇಷನ್ ಕಳಿಸ್ತಾ ಇದ್ರು, ಒಂದಷ್ಟು ಮನೆಗಳಿಗೆ ಹೂ ಹಣ್ಣು ಯಾರಿಗೋ ಇಷ್ಟ ಅಂತ ಹೇಳಿ ಕಡಲೆಪುರಿ ಕಳಿಸ್ತಾ ಇದ್ರು. ಆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಇವತ್ತಿಗೂ ನೀವು ಅದನ್ನು ಮುಂದುವರಿಸ್ತಾ ಇದ್ದೀರಾ ಅನ್ನೋ ಒಂದು ಇನ್ಫಾರ್ಮೇಷನ್ ಸರ್. ಸೊ ಅದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅದೇ ನಿಮ್ಗೆ ಗೊತ್ತೇ ಇರಲಿಲ್ಲ, ಅವ್ರು ಅಷ್ಟು ವರ್ಷಗಳಿಂದ ಮಾಡ್ಕೊ ಬಂದಿದ್ದು ನಿಮ್ಮ ಗಮನಕ್ಕೆ ಇರಲಿಲ್ಲ. ನೀವೇನು ಹೇಳ್ತಾ ಇದ್ದೀರಿ, ಇಷ್ಟೇ ಅಲ್ಲ, ನಮ್ಗೆ ಎಷ್ಟೋ ವಿಚಾರ ಗೊತ್ತಿರಲಿಲ್ಲ. ದಟ್ ಇಸ್ ವೈ ಯು ಕಾಲ್ ಮದರ್ ನೋ, ಏನೋ ಗೊತ್ತಿರಲಿಲ್ಲ ನಮಗೆ ಏನೇನು ಮಾಡ್ತಾ ಇದ್ರು ಗೊತ್ತಿಲ್ಲ. ಸೊ ಅವೆಲ್ಲ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಶಿ ಈಸ್ ನಾಟ್ ದೇರ್, ಬಟ್ ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾ ಇದ್ದೀನಿ ತಿಳ್ಕೊಂಡು. ಅಫ್ಕೋರ್ಸ್ ಐ ಗೆಟ್ ಟು ನೋ ಲಾಟ್. ಯಾರ್ಯಾರ ಮನೆಗೆ ಏನು ಕಳಿಸ್ಕೊಡ್ತಾ ಇದ್ರು, ಯಾರ್ಯಾರಿಗೆ ಹಬ್ಬದಲ್ಲಿ ಬಟ್ಟೆ ಕಳಿಸ್ತಾ ಇದ್ರು, ಸೀರೆ ಕಳಿಸ್ತಾ ಇದ್ರು, ಅದನ್ನೆಲ್ಲ ಇಟ್ಟು ನಾನು ವಿ ಆರ್ ಡೂಯಿಂಗ್ ಇಟ್ ನಾವು. ಅಫ್ಕೋರ್ಸ್ ಐ ವಾಂಟ್ ಟು ಡೂ ಇಟ್ ಬಿಕಾಸ್ ಅವ್ರಿಗೆ ಖುಷಿ ಕೊಡ್ತಾ ಇದ್ದಿದ್ದಕ್ಕೆ ತಾನೇ ಅವ್ರು ಮಾಡ್ತಾ ಇದ್ದಿದ್ದು. ಐ ವಾಂಟ್ ಟು ಕಂಟಿನ್ಯೂ ಇಟ್ ಅಷ್ಟೇ. ಸರ್, ಇವತ್ತು ಫ್ಯಾನ್ಸ್ಗಳಿಗೋಸ್ಕರ ಇಲ್ಲಿ ವ್ಯವಸ್ಥೆ ಮಾಡಿ, ನೀವು ಯಾಕೆ ಬೇಜಾರು ಕಾಣಿಸ್ತಾ ಇದ್ದೀರಿ? ನಗಾಡ್ಕೊಂಡು ಮಾತಾಡಿ ಸರ್. ಇವತ್ತು ಫ್ಯಾನ್ಸ್ಗಳಿಗೋಸ್ಕರ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀರಾ, ಬಟ್ ಫ್ಯಾನ್ಸಿಗೆ ನೀವು ಸಿಗ್ತೀರಾ ಇವತ್ತು ನೈಟು ಹೆಂಗೆ ಅಂತ ಅದೊಂದು? ಹೌದು, ಇಲ್ಲಿ ಅಂಕಲಿಂಗೆ ಓಕೆ. ಇವತ್ತು ಒಂದು 8 ಗಂಟೆಗೇನಪ್ಪ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರಿಗೂ. ಆ ಊಟ ಆಗಿ ಬಂದಮೇಲೆ ಇಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ. ಎಷ್ಟೋ ಫ್ಯಾನ್ಸ್ಗಳೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. 9 PM I think the program starts. I will come in something by around 10:30, 11 and bring in the birthday with them. 12 o'clock I'll spend with them and I'll head back. ಅವ್ರ ಜೊತೆ ನಿಮ್ಮ ಪರ್ಫಾರ್ಮೆನ್ಸ್ ಇರುತ್ತಾ ಸರ್? ನಾನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಇಲ್ಲಿ ಬರ್ತಾ ಇರೋದು. ಈ 30 ವರ್ಷ ಏನು ಮಾಡ್ತಾ ಇರೋದು? ಪರ್ಫಾರ್ಮೆನ್ಸ್ ತಾನೇ ಕೊಡ್ತಾ ಇರೋದು, ಅದೆಲ್ಲ ಕೊಟ್ಟಿದ್ದಕ್ಕೆ ಬರ್ತಾ ಇರೋದು. ಸರ್, ಇನ್ನೊಂದು
ಇನ್ನೊಂದು, ಈಗ ಕೆಂಗೇರಿಲಿ ಪುತ್ಥಳಿ ನಿರ್ಮಾಣ ಏನು ದರ್ಶನ ವ್ಯವಸ್ಥೆ ಅಂತ ಒಂದು 25 ಅಡಿ ಪುತ್ಥಳಿ ರೆಡಿ ಆಗ್ತಾ ಇರೋದು, ಬಟ್ ಪ್ಲೇಸ್ ಎಲ್ಲಿ ಅಂತ ಇಲ್ಲಿ ತನಕ ಮೆನ್ಷನ್ ಮಾಡಿರಲಿಲ್ಲ. ಆ ಪ್ಲೇಸ್ ಎಲ್ಲಿ, ಅರ್ಧ ಎಕರೆ ಅನ್ನೋದು? 15ನೇ ತಾರೀಕು ಅವ್ರು ಹುಟ್ಟುಹಬ್ಬದ ದಿನ ನಿಮಗೆ ಗೂಗಲ್ ಪಾಯಿಂಟ್, ಅಫ್ಕೋರ್ಸ್ ವೀರಕಪುತ್ರ ಅವರೆಲ್ಲರೂ ಅವರ ಕಡೆಯಿಂದ ಏನೇನಿದ್ದಾರೆ ಅವ್ರ ಕಡೆಯಿಂದನೇ ಆಗುತ್ತೆ ಅದು. ಅದನ್ನು ಅಲ್ಲಿ ಡಾಟ್ ಆಗಿ ಹೇಳ್ತಾ ಇದ್ದೀವಿ. ನಾಳೆ ಐ ಥಿಂಕ್ ಎಲ್ಲಿದ್ದಾರೆ ಅವರು, ನಾಳೆ ಐ ಥಿಂಕ್ ವಿಡಿಯೋ, ನಾಳೆ ಅಲ್ವಾ? ಹಾಂ, ನಾಳೆನೂ ರಿಲೀಸ್ ಮಾಡೋದು ವಿಡಿಯೋ, ಬುಧವಾರ ಮಾಡ್ತಾರೆ ಸರ್. ಇನ್ನೊಂದು, ವಿಷ್ಣುವರ್ಧನ್ ರಿಲೀಸ್ ಸಿನಿಮಾ ಏನಿದೆ ಅದರ ಅಮೌಂಟನ್ನು ಹರೀಶ್ ರಾಯ್ ಅವರಿಗೆ ನೀವು ಅವರ ಮೆಡಿಕಲ್ ಇದಕ್ಕೆ ಕೊಡ್ತೀರಿ ಅಂತ ಒಂದು ಸುದ್ದಿ ಆಗಿತ್ತು. ಸೊ ಅದು ನಿಜಾನಾ? ಜೊತೆಗೆ ಇಲ್ಲ, ನನ್ನ ವಿಷ್ಣುವರ್ಧನ ರಿಲೀಸ್ಗೂ ನನಗೂ ಸಂಬಂಧ ಇಲ್ಲ. ಅದು ಅವರೇ ಮಾಡ್ಕೊಂಡಿದ್ದಾರೆ, ಖುಷಿಯಾಗಿ ಪ್ರೀತಿಯಿಂದ ಮಾಡ್ಕೊಂಡಿದ್ದಾರೆ. ಆ ಹಣನ ಅವ್ರು ಏನು ಮಾಡ್ಕೊಬೇಕು ಅಂತ ಇದ್ದಾರೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಯಾವ ಥರ ಸ್ಟೇಟ್ಮೆಂಟು ಕೊಟ್ಟಿಲ್ಲ, ಅಥವಾ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದಟ್. ಅದು ಅವ್ರ ಪ್ರೀತಿಯಿಂದ ಮಾಡಿದ್ದಾರೆ, ಜನಗಳ ಪ್ರೀತಿಯಿಂದ ಅದನ್ನು ನೋಡಿದ್ದಾರೆ, ಓಡಿಸಿದ್ದಾರೆ, ಅಲ್ಲಿಗೆ ಮುಗೀತಷ್ಟೇ. ನನಗೂ ಐ ಹ್ಯಾವ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್.